ಸಿಟ್ಟು ಬಂದು ಸಾಯ್ನಾರೆ ಅಂತೀನಿ. ಮೊದಲೇ ಒಂಥರ ದಣ್ದು ಹೋಗಿರ್ತೀನ. ನಮ್ಮನೆ ಗಂಡ್ಸನ್ ನೋಡಿ ಎಷ್ಟು ಹೊತ್ತಿಗೆ ಬೇಕಾದ್ರೆ ಕೆಲಸ ಬಿಟ್ಟು ಬರಲಿ, ಒಂದು ಲೋಟ ಕಾಪಿ ಕಾಯಕ್ಕೆ ಇಡೋಣ ಅಂತ ನೋಡಲ್ಲ. ನಾನು ಗ್ಯಾಸ್ ಅಂಡೆ ಒಂದು ತಗೋಬೇಕು ಸಣ್ಣಮ್ಮ. ಹೋಗಿ ಬುದಿ ಗುಡಿಸಿ ಬೆಂಕಿ ಉಲ್ಟೆ ಕಾಪಿ ಕಾಸ್ಕಿಬೇಕು ಒಂಥರ ಅದಲ್ಲ. ಈಗ ಪಾಪ ನೀವು ಇಲ್ಲಿ ಕೊಡ್ತೀರಿ, ನಂಗೆ ಅಂತ ಒಂದೇನು ಇದಾಗಲ್ಲ ಅಂತ ಮಾಡೋಣ. ಆದರೆ ಹುಡುಗ ಬರ್ತಾನಲ್ಲ ಇಸ್ಕಾಲಿಂದ, ಅವನಿಗೆ ಎಂಥವ್ರು ಒಂಚೂರು ಬೆಚ್ಚಗೆ ಮಾಡ್ಕೊಡೋಣ ಅಂದ್ರೆ ಮೊನ್ನೆ ನೋಡಿ ಆ ಥರ ಉಡ್ರು ಚಳಿಯಲ್ಲ. ಒಂದು ಮನುಷ್ಯ ನೀವು ಹೇಳ್ತೀರಿ ಹೋಗಿ ಮುಸ್ಕಾಕಿ ಮುಲ್ಗಿದೆ. ಆ ಹುಡುಗ ಬಂದು ಕಪೇಸ್ತಾ ಕೂತದೆ ಯಾರಿಗೆ ಜಗಳಿಲಿ. ನಂಗೊಂದು ಹಟ್ಟೆಲ್ಲ ಉರ್ದೋತ ಗೊತ್ತಾ. ಬೆಂಕಿ ಹಚ್ಚೋಕ್ಕೆ ಅರ್ಧ ಗಂಟೆ ಬೇಕಾಗ್ತದ್ರಿ ನನಗೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಹೊಸ ಮನೆಗೆ ಹೋದ್ಮೇಲೆ ತಂದ್ಕೊಳ್ಳೋಣ ಅಂಥೇಳಿ ಸುಮ್ಮನಾದೆ. ಎಂತಕ್ಕೆ ಅಷ್ಟರೊಳಗೆ ತಂದ್ಕೊಳೋದೇ ಸಹ್ಯೇನ. ಹಂಗೆ ನಿನ್ನೆ ಮುರಿನಲ್ಲೇ ಬೆಂಕಿ ಹಾಕ್ತಿದ್ದೀನಿ, ಬಂದೇನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಪ್ಪ ಗಂಡ್ಸ. ಅಯ್ಯೋ, ಇನ್ನೂ ನಿಮ್ಮ ಮನೇಲಿ ಗ್ಯಾಸ್ ಇಲ್ಲನೇ ಪ್ರೇಮ? ನೀ ಇದನ್ನು ಮೊದಲೇ ಎಂತಕ್ಕೆ ಹೇಳಲ್ಲ ನನ್ನ ಹತ್ರ? ಎಲ್ಲರೂ ಒಂದು ಫ್ರೀ ಕೊಟ್ಟಂಗೆ ಕೊಡ್ತಾರಲ್ಲ ಮರತೆ. ನಿಂಗೊಂದು ಯಾವ ಇದೋ ಗೊತ್ತಾಗಲ್ಲ. ನಾ ಅಪ್ಪನ ಹತ್ರ ಹೇಳ್ತೀನಿ ತಡಿ, ಅಪ್ಪನ ಹತ್ರ ಹೇಳ್ತೀನಿ. ಇಲ್ದಿದ್ರೆ ಇವ್ರ ಹತ್ರ ಕಾರ್ತಿಕ್ ಹತ್ರ ಹೇಳ್ತೀನಿ. ಕಾರ್ತಿಕ್ ಎಲ್ಲ ಸಮ್ ಮಾಡಿಕೊಡ್ತಾರೆ. ಅದೊಂದು ಗ್ಯಾಸ್ ತಗೊಂಡಕ್ಕ ನೀನು ಹೊಸ ಮನೆಗೆ ಹೋಗೋ ತನಕ ಕಾಯ್ಬೇಕಾನೆ. ಎಷ್ಟು ಅನುಕೂಲ ಆಗ್ತಿತ್ತು ಗೊತ್ತಾ ನಿಂಗಿಲ್ಲೇ? ಎಷ್ಟು ಕೆಲಸ ಉಳೀತದೆ. ಎಷ್ಟು ದಿವಸ ಅಂತ ಇನ್ನೂ ಈ ಸೌದೆ ಕಡ್ದು ಅಡುಗೆ ಮಾಡ್ತೀಯ ಪ್ರೇಮ ನೀನು? ಬೇಡ, ಅದು ಸರಿ ಮಾಡ್ತೀನಿ ನಾನು. ಆದರೆ ಒಂದು ಮಾತು ಕಣೆ ಪ್ರೇಮ, ಆ ಮನುಷ್ಯ ಭಾಳ ಕೆಟ್ಟರು ಅಂತ ಗೊತ್ತಲ್ಲ ನಿಂಗೆ. ಹಂಗಿದ್ಮೇಲೆ ಅಂಥವ್ರನ್ನೆಲ್ಲ ಎಂತಕ್ಕಿದ್ರೆ ಹಾಕ್ಯಣಕ್ಕೆ ಹೋತೀಯ? ಮೊದಲೇ ಮನೆ ಕೆಲಸ ಮಾಡ್ತಿದ್ದೀಯ ಮರತಿ. ಎಂಥವ್ರು ಒಂಚೂರು ಚೂರು ಪಾರು ಇದ್ದಾಗ ಆ ಫಾರೆಸ್ಟ್ರಿಗೆ ಅವರಿಗೆ ಇವರಿಗೆ ಹೇಳಿ ಆಮೇಲೆ ಆ ದಂಡ ಕಟ್ಟೋದು ಎಂತಕ್ಕೆ ಬೇಕು? ಮನೆ ಕಟ್ಟಾಗ ತನಕ ನಾನು ಹೇಳಿದ್ರೆ ನೀ ಯಾರ ಹತ್ರನೂ ಏನೂ ನಿಷ್ಠುರಾಗಕ್ಕೆ ಹೋಗಬೇಡ. ಅವ್ರು ಒಂದು ಮಾತು ಏನಾರು ತಪ್ಪಿ ಹೇಳಿದ್ರು ಸುಧಾರಿಸ್ಕೊಂಡು ಇದ್ದುಬಿಡು. ಹಾಂ, ಅಷ್ಟೆಲ್ಲ ಮೀಟ್ರಿಲ್ಲ. ಹುಲಿ ಹಿಡ್ದಿತ್ತು. ನಂಗೆ ದೊಡ್ಡಯ್ಯ ಅದಾರೆ. ದೊಡ್ಡಯ್ಯನ ಮುಂದೆ ಯಾರೇನು ಮಾಡೋಕ್ಕಾಗಲ್ಲ ಈ ಊರಲ್ಲಿ, ನಂಗೆ ಗೊತ್ತಾ. ಅದೆಲ್ಲ ಹೆದರಿಕಿಲ್ಲ ನನಗೆ. ಹಂಗೆ ಹೆದರ್ಕಿಂದು ಕೂತ್ಕೊಂಡ್ರೆ ದಿನ ಬಂದು ನಮ್ಮನೆ ಸಂಬಳನೇ ಮಾಡೋ ಅಂತ ನಮ್ಮ ಅವ ಏನು ಅಷ್ಟು ಸಲೀಸದಾನೆ ಅಂತ ಲೆಕ್ಕ ಹಾಕ್ಬೇಡಿ. ನಾ ಇಷ್ಟು ದಿವಸ ಆದರೂ ನೀನು ತಾನು ಅಂತ ಮಾತಾಡಿರಲ್ಲ. ನಿನ್ನೆ ಮಾತ್ರ ಮಾಸಿಟ್ಟು ಬಂದು ಹೋತು. ಹಿಂಡ್ತಿನೂ ಹಂಗಿದ್ದೆ. ಅಲ್ಲ ಹಿಂಡ್ತಿ ಹೇಳಿದ್ದೆ ಯಾರು ಹೇಳ್ಯಾರ? ನಂಗೆ ಅದು ಎಂತ ಅಂತಲೇ ಗೊತ್ತಿಲ್ಲ. ಇವ ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಅಂದಂಗೆ ಎಲ್ಲಿ ಎಂತ ತಗೊಂಡು ಹೋಗ್ಯಾನ, ಏನು ಮಾಡ್ಯಾನ? ನಾನು ನೋಡಿ ಮೊದಲೇ ಬಂದು ನಮ್ಮನೆ ಗಂಡಸಿನ ಹತ್ರ ಕೇಳ್ತಾ ನಿಂತಿದ್ದ, ಎಷ್ಟೊತ್ತಿಗೆ ಹುಲ್ಲಿಗೆ ಹೋಗ್ತದೆ, ಎಲ್ಲಿಂದ ಹುಲ್ಲು ತತ್ತದೆ ಎಲ್ಲ ಕೇಳ್ತಿದ್ದ. ಬಹುಶಃ ನಾ ಹುಲ್ಲು ಹರೆ ಹೊತ್ಗೆ ಬರೋಷ್ಟೊತ್ತಿಗೆ ಅಂತದನ್ನ ಕತ್ಕೊಂಡು ಹೋಗ್ತಿದ್ನೋ ಏನ. ಅವನ ಮನ್ಸಿಗೆ ನಾ ಎಲ್ಲ ಹೇಳಿನಿ ಅನ್ನೋ ಗುಮಾನಿ. ಹುಚ್ಚಾಳಾಗಿದ್ದು. ನಾನು ನೋಡಲೇ ಇಲ್ಲ. ನೋಡಿದ್ರು ಅವನ ಹೆಸರೇ ಹಿಡಿಯಕ್ಕೆ ಹೋಗ್ತಿರ್ಲ ನಾನು. ಇಲ್ಲ ಪ್ರೇಮ, ಈ ಕಾನೂನೆಲ್ಲ ತುಂಬ ಇದಾಗದೆ ಕಣೆ. ನೀ ಎಲ್ಲ ತಂದು ಕಡಿಕ್ ನಮ್ಮ ಅಪ್ಪನ ತಲೆ ಮೇಲೆ ಹಾಕಬೇಡ. ಅಲ್ಲ, ನಾ ಅಪ್ಪ ಹೆಲ್ಪ್ ಮಾಡೋದು ಬೇಡ ಅಂತ ನಾ ಹೇಳಲ್ಲ. ಹಿಂಗಿದ್ದೇನಾದ್ರು ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ತಲೆ ಹಾಕಿ ಅವ್ರ ಹೆಸರು ಹಾಳು ಮಾಡ್ಕೊಳಕ್ಕಾಗಲ್ಲ ನೋಡೋ, ಅದಕ್ಕೆ. ಹ್ಞೂ ಸಣ್ಣಮ್ಮ, ಅವೆಲ್ಲ ನಂಗೆ ಗೊತ್ತಾಗಲ್ಲ ಅಂತ ಮಾಡಿದ್ರ? ನಾನು ಹಾಗಾಗಿ ಬೇರೆ ಎಲ್ಲ ನಾಟ ಗೀಟಕ್ಕೆ ಎಲ್ಲಿ ಬೇರೆ ಇದಕ್ಕೆ ಹೋಗಲ್ಲ ನಾನು. ಸುಮ್ಮನೆ ಎಂತಕ್ಕೆ ನನ್ನ ದಶೆಯಿಂದ ನಂಗೇನೋ ತೊಂದರೆ ಆದರೂ ಈ ಬರೋದು ಬರಲೇಬೇಕಾ? ಅದಕ್ಕೆ ದೊಡ್ಡಯ್ಯನ ಹತ್ರ ಕೇಳೋಣ ಅಂತ ಮಾಡ್ಕೊಂಡೀನಿ. ನಿಮ್ಮ ತೋಟದ ತಲ್ದಿಸೆ ಒಂದು ಹೆಬಲ್ಸಿನ ಮರ ಅದೇ, ಅದು ಸ್ವಲ್ಪ ಗನಾಗದೆ. ಬೆಳೆಲೇದೊಂದು ಮಧ್ಯೆ ಒಂಚೂರು ಟೊಳ್ಳು ಆಗಿದೆ. ಇನ್ನು ಒಳಗೆಲ್ಲ ಎಂತ ಅಂತ ಗೊತ್ತಿಲ್ಲ. ಇಂತಿಷ್ಟು ಒಂದು ಲೆಕ್ಕ ಹಾಕಿ ಕೊಟ್ಟರೆ ನನ್ನ ಸಂಬಳದಲ್ಲೇ ಮುರ್ಕಳಿ ಅಂತ ಹೇಳಬೇಕು ಅಂತ ಇದ್ದೀನಿ. ಕೇಳಬೇಕು, ಇನ್ನು ಏನ ಹತ್ರ ಕೇಳಬೇಕು. ಅಯ್ಯೋ ಪ್ರೇಮ, ಅದಕ್ಕೆ ಪರ್ಮಿಟ್ ಎಲ್ಲ ಆಗಬೇಕು ಕಣೆ. ಹಂಗೆ ಸುಮ್ಮನೆ ಮರ ಕುಯ್ಯಂಗಿಲ್ಲ. ಸುಮಾರೆಲ್ಲ ಕಾನೂನು ಅದೇ ಅದಕ್ಕೆ. ಓ, ನೀನು ಹಾಗೇನಾರು ಇದು ಮಾಡಿ ಮೊದಲೇ ಎಲ್ಲ ಯೋಚನೆ ಮಾಡಿ ಗಿರ್ಮಿಟ್ ಮಾಡಿಸ್ಕೆ ಮರತಿ ಅದಕ್ಕೆ. ಇಲ್ಲ ಸಣ್ಣಮ್ಮ, ನಿಮ್ಮ ತೋಟದ ತಲೆಕಟ್ಟಲ್ಲೇ ಅದೇ. ಅದು ರಿಕಾರ್ಡ್ ಒಳಗೆ ಬರೋ ಜಾಗ ಅಂತೆ. ಒಂದೇ ಒಂದಿನ ಎಂತಕ್ಕಾಗ ಕೇಂಡೆ ನಾನು ಅಯ್ಯನ ಹತ್ರ, ಇದು ಜಾಗ ಯಾರದ್ದು ರಿಕಾರ್ಡ್ ಒಳಗೆ ಬರ್ತದ ಇಲ್ಲ ಅಂತ. ರಿಕಾರ್ಡಲ್ಲೇ ಬಂದದಂತೆ, ಅದಕ್ಕೆ ಕಂದಾಯ ಕೊಡ್ತಾ ಇದ್ದಾರಂತಪ್ಪ. ಅಯ್ಯ ಹೇಳ್ಯಾರೆ ಅವತ್ತಯ್ಯ, ಹಂಗೆಲ್ಲ ಏನು ತೊಂದರೆ ಆಗಲ್ಲ. ಭಾಳ ಬುದ್ಧಿವಂತೆ ಕಣೆ ಪ್ರೇಮ ನೀನು. ಎಷ್ಟು ಮುಂದಾಲೋಚನೆ ಅಲ್ಲ ನಿಂಗೆ. ಎಂತಕ್ಕಾಗೋ ಕೇಳಿದೆ ಅಂತ ಹೇಳಬೇಡ, ನಂಗೆ ಗೊತ್ತಾಗ್ತದೆ ಇದಕ್ಕಾಗೇ ಕೇಳಿಯ ನೀನು. ಅದು ರೆಕಾರ್ಡ್ ಸೈಡಲ್ಲಿ ಇದ್ದರೂ ಕೂಡ ಅದಕ್ಕೆ ಪರ್ಮಿಟ್ ಅವೇನೇನೋ ಕಾನೂನು ಸುಮಾರು ಅದಾವೆ ಕಣೆ ಪ್ರೇಮ. ಅವನ್ನೆಲ್ಲ ಫಾಲೋ ಮಾಡು. ನೀ ಮತ್ತೆ ಬೇರೆ ಇದು ಮಾಡೋದು ಬೇಡವೇ ಬೇಡ. ಇಲ್ಲ ಬೇರೆ ಅಂತ ಇದು ಮಾಡಲ್ಲ.
ಕೇಳ್ತೀನಿ, ಈಗ ಗೊತ್ತಾಗ್ತದಲ್ಲ ಅವ್ರಿಗೆ ಗೊತ್ತಿಲ್ಲದೆ ಇದ್ದಿದ್ಯಾ ಅಂತ. ಅದೇ ಹಂಗೆ ಮಾಡಿ ಈಗ ಒಂದು ಕೆಲಸ ಆಗಿದೆ, ಹೂಂಗೆ ಆಗ್ಬೇಕಲ್ಲ. ಅನಿಲ ಪಾಪಣ್ಣ ಹೇಳೋದು ನೀ ಹೂಂಗೆ ಯಾರ ಹತ್ರನಾರು ಹೊಡ್ಸು ಅಂತ ಹೇಳ್ತಾರೆ. ನಂಗೆ ಗೊತ್ತು, ನಾನು ಹಿಂಗೆ ಯಾರಿಗಾರು ಕಂತ್ರಾಟ ದುಡ್ಡಿಗೆ ತಗೊಳೋದಾದ್ರೆ ಹೆಂಗಿದ್ರು ಪಾಪಣ್ಣನ ಟಿಲ್ಲರ್ ಅದೆಯಲ್ಲ, ಟಿಲ್ಲರಲ್ಲಿ ತಂದು ಹಾಕಿ ಹೆಚ್ಚಿಸಿ ದುಡ್ಡು ತಗೊಳ್ಳೋಣ ಅಂತ ಲೆಕ್ಕ ಹಾಕ್ಕೊಂಡರೆ. ನಾ ಎಂತ ಹೇಳ ಇನ್ನೂ ನೋಡಿ ನೀವೇ ತಂದ್ಕೊಳ್ಳಿ ಅಂದಿನಿ. ನಾವೇ ತಂದ್ಕೊಳೋದಾದ್ರೆ ಮತ್ತೆ ಇಂತಿಷ್ಟು ಅಂತ ಕೊಡ್ಬೇಕು ಅಂತ ಹೇಳಿದ್ನಪ್ಪ ಅನಿಲ. ಹ್ಞೂ ಕಣೆ ಪ್ರೇಮ, ಮತ್ತು ಕೊಡ್ಬೇಕು, ಅವ್ರಿಗೇನು ಪುಕ್ಸಟೆ ಬರ್ತದಾನೆ? ಪುಕ್ಸಟೆ ಅಲ್ಲದೆ ಮತ್ತೆಂತ ಸಣ್ಣಮ್ಮ. ಅಲ್ಲಿ ಭಾರತ ಕರ್ಮನೆ ಗೆದ್ದೆ ತಾಲ್ಕಟ್ಟಲ್ಲೇ ಏನು ಹೋಂಗೆ ಬಂದು ಕೂತದೆ, ನೋಡಿದ್ರೆ ಬಾಯಲ್ಲಿ ನೀರ್ಗಿಣ್ಗಿಂತ ಬಂದಂಗೆ ಬಂದೀನಿ. ಸ್ವಲ್ಪ ಹತ್ತಿರ ಇದ್ದಾಗೆ ನಾ ಕತ್ಲಲ್ಲಿ ಇವರನ್ನೇ ಕಟ್ಕೊಂಡು ಹೊತ್ತೇ ಸಾಗಿಸ್ಬಿಡ್ತಿದ್ದೆ. ಆಗಲ್ಲ, ಭಾಳ ದೂರ ಆಗ್ತದೆ, ಹೊರಕ್ಕಾಗಲ್ಲ. ಅಲ್ಲ ಪ್ರೇಮ, ನಿಂಗೆ ಎಂತ ಆಗಿದೆ? ಒಂದು ಮನೆ ಕಟ್ಟೋಕ್ಕೆ ಏನು ಹೋಗಿ ಸ್ವಲ್ಪ ಬೇಕಾ? ಅದಷ್ಟನ್ನು ನೀನು ಹೊತ್ತು ಸಾಗಿಸೋದು ಹೌದಾ? ಹಾಗೆಲ್ಲ ಮಾಡಬೇಡ. ಇದು ಪಾಪಣ್ಣನಿಗೆ ಪುಕ್ಸಟೆ ಸಿಗ್ತದೆ ಅಂದಲ್ಲ, ಎಂತ ಪುಕ್ಸಟೆ ಸಿಕ್ಕದ? ಟಿಲ್ಲರಿಗೆ ಸುಮ್ಮನೆ ಓಡ್ತದ ಅದು ಟಿಲ್ಲರ? ಅದಕ್ಕೆ ಡೀಸೆಲ್ ಹಾಕೋದು ಬೇಡ, ಅಲ್ಲಿ ಹೊತ್ತು ಹಾಕೋರಿಗೆ ಸಂಬಳ ಕೊಡೋದು ಬೇಡ. ಈಗ ನಿಂಗೆ ಹೋಗಿ ಥರ ಟೈಮಿಗೆ ಅವ್ರು ಬೇರೆ ಎಲ್ಲಿಗಾರು ಹೋದ್ರೆ ಬಾಡಿಗೆ ಸಿಗ್ತದೆ ಅವರಿಗೆ. ಹಾಂ, ನನಗೂ ಗೊತ್ತಾಗ್ತದೆ, ಸುಮ್ಮನೆ ಬಾಯಿ ಮೇಲೆ ಕೇಳಿದ್ ನಾನು. ಮತ್ತು ಎಂತ ಗೊತ್ತಾ ಪ್ರೇಮ, ಅನಿಲ್ನು ತುಂಬ ಒಳ್ಳೆ ಹುಡುಗ, ಪಾಪಣ್ಣ ಗುಂಡಪ್ಪ ಮಾವ ಎಲ್ಲರೂ ತುಂಬ ಒಳ್ಳೆಯವರು. ಅವ್ರು 3 ಜನ ಸೇರಿ ನಿಂಗೆ ಕೆಲಸ ಮಾಡಿಕೊಡ್ತಿದ್ದಾರೆ ಅಂದರೆ ಅದು ಒಳ್ಳೇದಾಗೇ ಆಗ್ತದೆ. ನೀ ತಲೆಯ ಬಿಸಿನೇ ಮಾಡ್ಕೋಬೇಡ, ಮತ್ತು ಹಿಂಗೆ ಸಣ್ಣ ಪುಟ್ಟದಕ್ಕೆಲ್ಲ ಲೆಕ್ಕ ಹಾಕಬೇಡ, ಅವರಿಗೂ ಕಿರಿಕಿರಿ ಆಗಬಾರ್ದು ನೋಡ. ಹಾಂ, ಅದು ಒಂದು ಹೌದಯ್ಯ, ನಿಮ್ಮ ಮಾತೇನು ತೆಗ್ದಾಕಂತ ಮಾತೇನಲ್ಲ. ಆದರೆ ಒಂದು ಕೆಲಸ ಆಗಿದೆ ಸಣ್ಣಮ್ಮ. ಈ ಪಾಪಣ್ಣವ್ರ ಮನೇಲೆ ನಮ್ಮನೆ ಕಂತ್ರಾಟ್ ಹಿಡ್ಕೊಂಡ ಮೇಲೆ ಕೊಟ್ಟಿಗೆ ಹಿರಿದು ಬೇರೆ ಕೊಟ್ಟಿಗೆ ಕೊಟ್ಟಾಗ ಸಮ ಮಾಡ್ತಾ ಇದ್ದಾರೆ ನೋಡಿ. ಏನು ಚಪ್ಪಡಿ ಸಿಮೆಂಟ್ ಇಟ್ಕಿ ಗ್ವಾಡೆ ಅಂತೆ ಭಾಳ ಬಂದೋಬಸ್ತ್ ಮಾಡಿ ಕೊಡ್ಸೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಪಾಪಣ್ಣನ ಕೊಟ್ಟಿಗೆ ಆದಮೇಲೆ ಅವನಿಲ್ಲ ಕೊಟ್ಟಿಗೆ ಹಿರಿಯವನಂತೆ. ಹಾಂ, ಆಗಲಿ ಬಿಡು, ಅವೆಲ್ಲ ಹಳೆ ಮನೆ ಎಲ್ಲ ಅದೇನು ಸ್ವಲ್ಪ ಆಲ್ಟ್ರ್ ಮಾಡ್ತಾರೇನು, ನಿಂಗೆ ಯಾಕೆ ಅಷ್ಟು ಟೆನ್ಷನ್ನು? ಅದೇ ಮತ್ತೆ ನಿಮ್ಗೆ ಹೇಳೋದು ಅಟ್ಲಕ್ಕೆ ಹೇಳ್ತೀರ, ಸತ್ಯ ಅಂದರೆ ಸತ್ಯ. ಯಾರೆಂತ ಮಾಡಿದ್ರೂ ನಿಮಗೆ ಗೊತ್ತಾಗಲ್ಲ. ಎಷ್ಟು ದಿವಸ ಇಲ್ದಿದ್ದಾರೋ ಈಗ ಕೊಟ್ಟಿಗೆ ಹಿರ್ಕೋಬೇಕಾ ಸಣ್ಣಮ್ಮ? ನೀವು ಹೇಳ್ತೀರಲ್ಲ ನಮ್ಮ ಮನೆ ಕಂತ್ರಾಟ್ ಹಿಡಿದ್ಮೇಲೆ. ಹಾಂ, ಮತ್ತೆಂತ ಅಲ್ಲ, ಸಿಮೆಂಟ್ ಜಲ್ಲಿ ಪಲ್ಲಿ ಎಲ್ಲ ನಮ್ಮ ಮನೆಗೆ ತಂದಿದ್ದಿರ್ತದಲ್ಲ, ಒಳಗಿಂದೊಳಗೆ ಸ್ವಲ್ಪ ಸಾಕ್ಸೋಣ ಅಂತ ಮಾಡ್ಯಾರ. ಎಲ್ಲಿ ನಾ ಹತ್ಕೊಂಡು ಇತ್ಲೆ ಕೆಲ್ಸಕ್ಕೆ ಬರೋದಾತ. ನಮ್ಮನೆ ಗಂಡಸಾರಿ ಇದ್ದರೂ ಒಂದೇ ಬಿಟ್ಟರು ಒಂದೇ. ಮಜಸರಿಗೆಲ್ಲ ಹಂಗೆ ಮಾಡಿ ಎಲ್ಲೇ ನಮಗೆ ಅಂತ ಗೊತ್ತಾಗ್ತದ? ಪ್ರೇಮ, ನನ್ನ ಹತ್ರ ಸರಿ ಬೈಸ್ಕೊತೀಯ ನೀನೀಗ. ಎಂಥ ಮಾತಂತ ಆಡ್ತೀಯೇ? ಎಲ್ಲಾದರೂ ಅವ್ರು ಯಾರು ಕೇಳಿಸ್ಕೊಂಡ್ರೆ? ಅವ್ರೇನು ಬಂದಿದ್ರ ನಿಮ್ಮ ಮನೆ ಬಾಗಿಲಿಗೆ ನಾನು ಕಂಟ್ರಾಕ್ಟ್ ಹಿಡಿತೀನಿ ನಿಮ್ಮ ಮನೆ ಅಂತ? ನೀನೇ ಅಷ್ಟು ಕೇಳಿ ಅವ್ರಿಗೆ ಕೊಟ್ಕೊಂಡಿಯ. ಎಂಥ ಒಂಥರ ಚೀಪ್ ಮೆಂಟಾಲಿಟಿ ಮಾರತಿ. ಆ ಥರ ಯೋಚನೆ ಮಾಡಬೇಡ. ನಿಮ್ಮ ಮನೆಗೆ ತಂದು ಸಿಮೆಂಟ್ ತಗೊಂಡು ಅವ್ರ ಮನೇಲಿ ಅದನ್ನು ಕಟ್ಟೋಕ್ಕೆ ಆಗ್ತದಾನೆ, ಕಟ್ಟಬೇಕು ಅಂತ ನೋಡ್ತಾರೆ ಯಾರಾರ? ನಿಮ್ಮ ಮನೆಗೆ ಎಂತ ಹಾಕ್ತಾರೆ ಆ ಲೆಕ್ಕಕ್ಕೆ? ಅದು ಅಲ್ಲದೆ ಅವ್ರು 3 ಜನನೂ ಹಂಗಿದ್ದಾರಲ್ಲ, ನಾನು ಅವ್ರನ್ನ ಭಾಳ ಹತ್ತಿರದಿಂದ ನೋಡಿನಿ. ಬೇರೆಯವ್ರ ಮಂಡೆ ಹೊಡೆದು ತಾವು ಉದ್ಧಾರ ಆಗ್ಬೇಕು ಅನ್ನೋ ಬುದ್ಧಿ ಅವ್ರಿಗೆ ಮಾತ್ರ ಇಲ್ಲ. ನೀ ಇನ್ನೊಂದು ಸತಿ ಹಂಗೇನಾರು ತಲೆ ಒಳಗೆ ಇಟ್ಕೊಂಡಿದ್ದು ತೆಗ್ದು ಹಾಕ್ಬಿಡು. ಅಲ್ಲ, ಹ್ಞೂ ಸಣ್ಣಮ್ಮ, ನೀವು ಹೇಳೋದೇನು ಸುಳ್ಳೇನಲ್ಲ. ನಿಮ್ಮ ಹತ್ರ ಬಿಟ್ಟರೆ ಮತ್ತೆಲ್ಲ ನಾ ಬಾಯ್ ಬಿಡ್ಲಪ್ಪ. ಅದೇ ಹೇಳಿದ್ನಲ್ಲ, ನನ್ನ ಗಂಡನ ಹತ್ರನೂ ಹೇಳಲ್ಲ ನಾನು. ನೀ ಹಿಂಗೆ ಏನಾರು ಹರ್ಕ ಬಾಯಿ ಮಾಡಿ ಬೇರೆ ಯಾರ ಹತ್ರ ಹೇಳಿ ಅವ್ರು 3 ಜನಲ್ಲಿ ಯಾರು ಕಿವಿಗೆ ಬಿದ್ದರೂ ತಪ್ಪು ನಿಂದೆ ಆತದ ನೋಡು. ಅವ್ರಿಗೆ ಗ್ಯಾರಂಟಿ ಕೆಲಸ ಮುಂದುವರ್ಸಲ್ಲ. ಇಲ್ಲ, ಅದು ಹೇಳಿದ್ನಲ್ಲ, ನಾ ಯಾರ ಹತ್ರನೂ ಬಾಯ್ ಬಿಡಕ್ಕೆ ಹೋಗ್ಲಪ್ಪ. ನಿಮ್ಮ ಹತ್ರ ಆಗಿದ್ದಕ್ಕೆ ಎಲ್ಲ ನಾನು ಹೊಡಿಬೇಕಾ? ನಿಮಗೆ ಗೊತ್ತಾಗ್ತದಲ್ಲ, ನಾ ಒಬ್ಬರ ಹತ್ರ ಸುದ್ದಿ ಸುಲಾಕಿತ್ತಲ್ಲ.